ತಗ್ಗಳ್ಳಿಯಿಂದ ಇಡೀ ನಾಡಿನ ಜನತೆಗೆ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರು ಇವತ್ತು ಸಹ ಏನು ಇವತ್ತು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀರಿ. ನನಗೆ ಎಲ್ಲ ರೀತಿಯ ಒಂದು ಇಡೀ ದೇಶದಲ್ಲಿ ಇವತ್ತು ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನಗೆ ಈ ದೇಶದಲ್ಲಿ ಹಲವಾರು ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಖಾನೆಗಳು ಹಲವಾರು ಕಡೆ ಇದೆ. ಆ ಹಳ್ಳಿಲಿ ಇರ್ತಕ್ಕಂಥ ಆ ಜನರ ಬದುಕನ್ನು ಇಡೀ ದೇಶದಲ್ಲಿ ಹೇಗಿದ್ದಾರೆ ಅನ್ನೋದು ನೋಡಿದ್ದೇನೆ. ಕೆಲವು ವಿಷಯವನ್ನು ಸಾರ್ವಜನಿಕವಾಗಿ ಹೇಳೋಕ್ಕಾಗಲ್ಲ ನಾನು. ಅದರಿಂದ ಇವತ್ತು ನನ್ನನ್ನು ಶಕ್ತಿ ತುಂಬಿರ್ತಕ್ಕಂಥ ದೇವೇಗೌಡರು ಶಕ್ತಿ ಕೊಟ್ಟಿರ್ತಕ್ಕಂಥ ನಿಮ್ಮ ಬದುಕಿಗೆ ಒಂದು ಉತ್ತಮವಂತ ಅಡಿಪಾಯ ಹಾಕಲಿಕ್ಕೆ ಬಹುಶಃ ಭಗವಂತ ನನ್ನನ್ನು 5ನೇ ಬಾರಿ ಒಂದು ಜೀವ ಕೊಟ್ಟಿದ್ದಾನೆ ನನಗೆ. ಅದು ನಾನು ಅಂದ್ಕೊಂಡಿದ್ದೇನೆ. ಈಗ 5ನೇ ಬಾರಿ ಇವತ್ತು ನಿಮ್ಮೆಲ್ಲರ ಶುಭ ಹಾರೈಕೆಯಿಂದ ಬಹುಶಃ ನಾನು ಉಳಿಯಲ್ಲ ಅಂತಕ್ಕಂಥದ್ದು ಬಹಳ ಚರ್ಚೆ ನಡೀತು. ಕುಮಾರಸ್ವಾಮಿಗೆ ಆರೋಗ್ಯ ಕೆಟ್ಟೋಗಿದೆ, ಉಳಿಯೋದು ಕಷ್ಟ ಅಂತಕ್ಕಂಥದ್ದು. ಆದರೆ ಭಗವಂತನ ದಯ, ನಿಮ್ಮ ಶುಭ ಹಾರೈಕೆ, ನನ್ನ ತಾಯಂದರು ಅಯ್ಯೋ ಒಬ್ಬ ಒಳ್ಳೆನಪ್ಪ ಅವನ್ಯಾರು ಉಳಿಬೇಕು ಅಂತಕ್ಕಂಥದ್ದು ನೀವೇನು ದೇವ್ರಿಗೆ ಪೂಜೆ ಮಾಡಿದ್ದೀರಿ, ಅದ್ರ ಪ್ರತಿಫಲ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಈ ಜೀವ ಇಟ್ಕೊಂಡಿರ್ತಕ್ಕಂಥದ್ದೇ ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಕೊನೆಯ ನಿಮಿಷದವರೆಗೂ ಈ ಜೀವ ಮುಡಿಪಿಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬೇಡಿ. ಈ ರಾಜಕಾರಣದಲ್ಲಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ ಲಘುವಾಗಿ, ಅದನ್ನೆಲ್ಲ ಬದಿಗಿಟ್ಬಿಡೋಣ. ನನಗೆ ಗೊತ್ತಿದೆ ಭಗವಂತ ಮುಂದೆ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ. ಅದರಿಂದ ಇವತ್ತು ನಿಮ್ಮ ಗ್ರಾಮಕ್ಕೆ ಮತ್ತಿನ್ನೇನು ಕಾರ್ಯಕ್ರಮಗಳಾಗಬೇಕು, ರವೀಂದ್ರನಾಥ್ ಮುಖಾಂತರ ಹೇಳಿ ನನಗೆ ಏನು ತೊಂದರೆ ಇಲ್ಲ, ಇಲ್ಲ ನೀವೇ ಬರ್ಬೋದು. ಹೇಳಿದ್ರೆ ಏನಾಗಬೇಕು ಎಲ್ಲ ರೀತಿಯ ಸೌಕರ್ಯಗಳನ್ನು ತರಲಿಕ್ಕೆ ನಾವು ನಿಮ್ಮ ಜೊತೆಲಿದ್ದೇವೆ.